ಹಾಯ್, ನಾನಿವತ್ತು ನಿಮಗೆ ಶೇಂಗಾ ಮಿಠಾಯಿ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಮತ್ತಿನ್ಯಾಕೆ ತಡ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹೋಗಿ ನೋಡ್ಕೊಂಬರೋಣ ಶೇಂಗಾ ಮಿಠಾಯಿ ಯಾವ ರೀತಿ ಮಾಡೋದು ಅಂತೇಳಿ. ಲೆಟ್ಸ್ ಗೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಇವಾಗ ಶೇಂಗಾನೆಲ್ಲ ಏನು ಮಾಡ್ಕೊಂಡು ಕೂತಿದ್ದೀನಿ ಅಂತೇಳಿ. ಸೊ ನಾನು ಇವತ್ತು ಶೇಂಗಾ ಮಿಠಾಯಿ ಮಾಡ್ತಾಯಿದ್ದೀನಿ. ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಪರ್ಸ್ನಲಿ ಶೇಂಗಾ ಮಿಠಾಯಿ ಅಂದರೆ ತುಂಬ ಇಷ್ಟ. ಶೇಂಗಾ ಅಂದರೆ ತುಂಬ ಇಷ್ಟ. ಅದರಲ್ಲಿ ಶೇಂಗಾ ಮಿಠಾಯಿ ಯಾವಾಗ ಕೊಟ್ಟರು ತಿಂತಾಯಿರ್ತೀನಿ ನಾನು. ಸೊ ಇದನ್ನೇನು ಮಾಡಬೇಕಪ್ಪ ಅಂದರೆ, ಶೇಂಗಾನ ಚೆನ್ನಾಗಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹೇಗೆ ಅಂದರೆ ಸ್ಪೂನಲ್ಲಿ ಹಿಂಗೆ ಅಂದರೆ ಸಿಪ್ಪೆ ಬಿಡ್ಕೋಬೇಕು. ಆ ರೀತಿ ಸಣ್ಣೂರಿನಲ್ಲೇ ಹುರ್ಕೋಬೇಕು. ಶೇಂಗಾನ ಜೋರು ಮಾಡಿದ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಸಣ್ಣೂರಿನಲ್ಲೇ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ, ಒಂದು ತಟ್ಟೆಗೆ ತಕ್ಕೊಂಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ಥರ ಸಿಪ್ಪೆನೆಲ್ಲ ತಕ್ಕೋಬೇಕು. ಹಿಂಗಂದರೆ ಸಿಪ್ಪೆ ಎಲ್ಲ ಉದುರುತ್ತೆ. ನೋಡಿ, ನಾನು ಇವಾಗೆಲ್ಲ ಸಿಪ್ಪೆ ತಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸಿಪ್ಪೆ ಬೇರೆ, ಶೇಂಗಾ ಬೇರೆ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನಾನು ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ, ಓಕೆನಾ? ನೋಡಿ, ಇವಾಗ ನಾನು 2 ಬೌಲ್ ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ. 2 ಬೌಲ್ ಶೇಂಗಾಗೆ 2 ಬೌಲ್ ಸಕ್ಕರೆ ತೊಗೋಬೇಕಾಗುತ್ತೆ. ಸೇಮ್ ಮೆಜರ್ಮೆಂಟ್. ಶೇಂಗಾ 1 ಬೌಲ್ ಆದರೆ ಸಕ್ಕರೆ 1 ಬೌಲ್. ಸೊ ನಾನು 2 ಬೌಲ್ ತೊಗೊಂಡಿದ್ದೆ, ಸಕ್ಕರೆನೂ ಸಹಿತ 2 ಬೌಲ್. ನೋಡಿ, ನಾನಲ್ಲಿ ಶೇಂಗಾನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸಕ್ಕರೆನ ನೀರು ಏನು ಮುಟ್ಟಿಸ್ತಲೇ ಇರೋ ರೀತಿ ಸಣ್ಣೂರಿನಲ್ಲೇ 1 ಸ್ಪೂನ್ ತುಪ್ಪ ಹಾಕಿ ಕೈ ಬಿಡದೇನೆ ಕೈ ಆಡ್ತಾ ಇರಬೇಕು ಸಕ್ಕರೆನ. ಸೊ ಲಮ್ಸ್ ಆಗೋದು ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಉರಿ ಜೋರು ಮಾಡ್ಕೋಬೇಡಿ, ಸಕ್ಕರೆ ಪಾಕ ಚೆನ್ನಾಗಾಗೋದಿಲ್ಲ. ಇಲ್ಲಿ ನೋಡಿ, ಈ ರೀತಿ ಕೈ ಬಿಡದಲ್ಲೇ ಇರೋ ರೀತಿ ಅದು ಒಂದು 2 ನಿಮಿಷಕ್ಕೇ ಕರಗುತ್ತೆ. ತುಪ್ಪ ಯಾಕೆ ಅಂತಂದರೆ ಶೈನಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕೋದು. ಇವಾಗ ನೋಡಿ, ನಾನು ಕೈ ಆಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸಕ್ಕರೆ ಈ ರೀತಿ ಆಗಿದೆ. ಸ್ವಲ್ಪ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಇವಾಗೆಲ್ಲ ಸೈಡಲ್ಲಿ ಸಕ್ಕರೆ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇದು ಈ ಥರ ಎಲ್ಲ ಗಂಟಾಗೆ ಆಗುತ್ತೆ, ಡೋಂಟ್ ವರಿ. ನೆಕ್ಸ್ಟ್ ಇದನ್ನು ನಾವು ಇದು ಮಾಡ್ಕೋಬೋದು, ಗಂಟನ್ನ ಹೊಡ್ಕೋಬೋದು. ಇವಾಗ ನೋಡಿ, ಈ ಕಲರ್ಗೆ ಟರ್ನ್ ಆಗ್ತಿದೆ ಅಲ್ವಾ ಸಕ್ಕರೆ. ಇದನ್ನು ನಾವು ಗಂಟು ಹೊಡ್ಕೊತಾನೆ ಕೈ ಆಡ್ಕೊತಾನೆ ಇರಬೇಕು. ಇದರಲ್ಲಿ ಮೇನ್ ಬಂದು ಸಕ್ಕರೆನ ನಾವು ಯಾವ ರೀತಿ ಕರಗಿಸ್ತೀವಿ, ಯಾವ ರೀತಿ ಪಾಕ ತೆಗಿತೀವಿ ಅನ್ನೋದೇ ಮೇನ್. ಆ ರೀತಿ ಶೇಂಗಾ ಮಿಠಾಯಿ ಬರುತ್ತೆ. ಇದನ್ನು ಕೈ ಬಿಡದಲ್ಲೇ ನಾವು ಸಣ್ಣೂರಿನಲ್ಲಿ ಕರಗಿಸ್ಕೋಬೇಕಾಗುತ್ತೆ ಸಕ್ಕರೆನ. ನೋಡಿ, ಇವಾಗ ಆಲ್ಮೋಸ್ಟ್ ಆಲ್ ಕರಗ್ತಾ ಇದೆ. ಗಂಟಿದೆ ಆದರೂ ಪರವಾಗಿಲ್ಲ, ಹೋಗುತ್ತೆ. ಇದು ಹೋಗ್ತಾ ಹೋಗ್ತಾ ನಾವು ಕೈ ಆಡ್ತಾನೆ ಇರ್ತೀವಲ್ವ, ಹಾಗೇ ಮೆಸ್ ಮಾಡ್ಕೊತಾ ಇದ್ದರೆ ಕರಗುತ್ತೆ. ನೋಡಿ, ಇವಾಗ ನಾನು ಎಲ್ಲನೂ ಮ್ಯಾಶ್ ಮಾಡಿಕೊಂಡೆ. ಎಲ್ಲ ಗಂಟು ಆಲ್ಮೋಸ್ಟ್ ಆಲ್ ಎಲ್ಲ ಹೋಗಿದೆ. ಸಣ್ಣ ಸಣ್ಣ ಗಂಟಿದೆ, ಅದು ಸಹಿತ ಹೋಗುತ್ತೆ ಸಣ್ಣೂರಿನಲ್ಲೇ ಇರೋದ್ರಿಂದ. ಈ ಕಲರ್ಗೆ ಬರಬೇಕು ಸಕ್ಕರೆ ಪಾಕ, ಈ ಕಲರಿಗೆ ಬರಬೇಕು. ಅದು ಒಂದೆಳೆ ಪಾಕ, ಎರಡೆಳೆ ಪಾಕ ಆ ಥರ ಏನಿಲ್ಲ. ಒಂದೆಳೆ ಪಾಕನೂ ಬೇಡ, ಹಾಗೇ ಇದ್ದರೆ ಸಾಕು. ಆ ಸಕ್ಕರೆ ಈ ಕಲರಿಗೆ ಬಂದಿದ್ದರೆ, ಕರಗಿ ಈ ಕಲರಿಗೆ ಬಂದಿದ್ದರೆ ಆಯಿತು ಅಂತೇಳಿ ಅರ್ಥ. ಇರೋ ಸಣ್ಣ ಪುಟ್ಟ ಗಂಟು ಸಹಿತ ನಾವು ಮ್ಯಾಶ್ ಮಾಡ್ಕೊಂಬಿಡ್ಬೇಕು. ಈಗ ನೋಡಿ, ಗಂಟೆಲ್ಲ ಕ್ಲಿಯರ್ ಆಯಿತು ಅಂತ ನಿಮ್ಗೆ ಏನು ಅನಿಸುತ್ತೆ, ಕಲರ್ ಈ ಕಲರಿಗೆ ಬರಬೇಕು, ಗೋಲ್ಡನ್ ಕಲರಿಗೆ ಬರ್ತಿದ್ದ ಹಾಗೇ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಶೇಂಗಾನ, ಅದನ್ನು ಹಾಕಿ ಸ್ಟವ್ನ ಆಫ್ ಮಾಡಿ ಕಲಿಸ್ಕೋಬೇಕು.
ಏಲಕ್ಕಿ ಪೌಡರ್ ಬೇಕಿದ್ದರೆ ಹಾಕ್ಕೊಳ್ಳಿ, ನನಗೆ ಇಷ್ಟ ಆಗಲ್ಲ ಏಲಕ್ಕಿ ಪೌಡರ್ ಶೇಂಗಾ ಮಿಠಾಯಿಗೆ, ಸೊ ನಾನು ಹಾಕೋದಿಲ್ಲ. ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಕಲಿಸ್ಕೊತೀನಿ. ನಾನು ಸ್ಟವ್ ಆಫ್ ಆಗಿದೆ ಆಲ್ರೆಡಿ ನೋಡಿ, ನಾನು ಈ ರೀತಿ ಕಲಸಿದ್ದೀನಿ. ನಾನು ಇದನ್ನು ಒಂದು ಚಪಾತಿ ಉದ್ದ ಮಣೆ ಇರುತ್ತಲ್ವ, ಅದಕ್ಕೆ ನಾನು ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಏನು ಮಿಕ್ಸ್ಚರ್ ಏನಿದೆ ಅಲ್ವಾ, ಇದನ್ನು ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಮಣೆಗೆ ಹಾಕ್ಬಿಟ್ಟು ಲತುಡಿಗೆ ತುಪ್ಪ ಹಚ್ಚಿ ನೀವು ಮಾಡ್ಕೋಬೋದು, ನಾನು ಮಾಡ್ಕೊತಿದ್ದೀನಿ. ಇಲ್ಲಿ ನೆಕ್ಸ್ಟು ಸ್ವಲ್ಪ ಶೇಪ್ ಮಾಡಿಕೊಂಡು ಆಮೇಲೆ ಲತುಡಿನಲ್ಲಿ ನಾನು ಪ್ರೆಸ್ ಮಾಡ್ಕೊತೀನಿ. ನೋಡಿ, ತುಪ್ಪ ಹಾಕಿರೋದ್ರಿಂದ ಎಷ್ಟು ಶೈನಿಂಗಾಗಿ ಕಾಣ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಿದೆ. ಬೇಕ್ರಿನಲ್ಲಿ ಏನು ಸಿಗುತ್ತಲ್ಲ ಆ ರೀತಿಯೇ ಬರುತ್ತೆ. ನೀವು ಬೇಕಂದರೆ ಫುಲ್ಲು ತರಿ ಮಾಡ್ಕೊಂಡಲ್ಲ ಇರೋಂಗೆ ಹಾಗೆ ಶೇಂಗಾ ಹಿಡಿದು ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ಸಹಿತ ಮಾಡ್ಬೋದು. ನನಗೆ ಈ ರೀತಿ ಇಷ್ಟ ನಮ್ಮ ಮನೆಯಲ್ಲಿ. ಸೊ ನಾನು ಫುಲ್ ಮೀಡಿಯಮ್ ತರಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಲತುಡಿಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ತಣ್ಣಗಾಗೋದ್ರೊಳಗೆ ನೀವು ಶೇಪ್ ಮಾಡ್ಕೊಂಡ್ಬಿಡ್ಬೇಕು ಚಾಕುನಲ್ಲಿ, ಇಲ್ಲ ಅಂತಂದರೆ ಅದು ಕಟ್ಟಾಗಲಿಕ್ಕೆ ಆಗೋದೇ ಇಲ್ಲ, ಕಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ನಾನಿವಾಗ ಲತುಡಿನಲ್ಲಿ ಕ್ಲೀನಾಗಿ ಒಂದು ಲೆವೆಲ್ ಮಾಡ್ಕೊಂಬಿಟ್ಟು ಚಾಕುನಲ್ಲಿ ಕಟ್ ಮಾಡ್ಕೊತೀನಿ. ಸೊ ಈಗ ನಾನು ಚಾಕುನಲ್ಲಿ ಅದು ತಣ್ಣಗಾಗೋದ್ರೊಳಗೆ ಇಷ್ಟೆಲ್ಲ ಮಾಡ್ಕೊಂಬಿಡ್ಬೇಕು ನಾವು. ಒಂದು ಸ್ವಲ್ಪ ಚಾಕುನಲ್ಲಿ ಪ್ರೆಸ್ ಮಾಡ್ತಾ ಇಟ್ಕೊಂಡಿದ್ರೆ ಆಮೇಲೆ ತಣ್ಣಗಾದ್ಮೇಲೆ ನಾವು ಅದನ್ನು ಈಸಿಯಾಗಿ ಕಟ್ ಮಾಡಿ ತೆಗಿಬೋದು. ತಣ್ಣಗಾಯಿತು ಅಂತಂದರೆ ಈ ರೀತಿ ನಾವು ಶೇಪ್ ಮಾಡ್ಕೊಂಡು ಇಟ್ಕೊಳಕ್ಕೆ ಆಗೋದಿಲ್ಲ ಚಾಕುನಲ್ಲಿ. ಪೂರ್ತಿ ಕಟ್ ಮಾಡೋದೇನು ಬೇಕಾಗಿರೋದಿಲ್ಲ, ಈ ರೀತಿ ಚಾಕುನಲ್ಲಿ ಪ್ರೆಸ್ ಮಾಡ್ಕೊತ ಹೋಗಿ ಹಾಗೆ ಬಿಟ್ಟರೆ ಆಯಿತು. ತಣ್ಣಗಾದ್ಮೇಲೆ ನಾವು ಅದನ್ನು ಕಟ್ ಮಾಡ್ಕೋಬೋದು. ನೋಡಿ, ನಾನಿವಾಗ ಪುಟ್ಟದಾಗೆ ಶೇಪ್ ಮಾಡ್ಕೊತಾ ಇದ್ದೀನಿ ಸ್ಕ್ವಯರಲ್ಲಿ. ಈಗ ನೋಡಿ, ಎಲ್ಲನೂ ಶೇಪ್ ಮಾಡ್ಕೊಂಡಿದ್ದಾಯಿತು, ತಣ್ಣಗೂ ಸಹಿತ ಆಗಿದೆ. ನಾನಿವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಶೇಪ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ಪೀಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ತಣ್ಣಗಾದ್ಮೇಲೆ ಚಾಕುನೂ ಸಹಿತ ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ, ಸ್ಕ್ವೇರಾಗಿ ಬಂದಿದೆ. ನೀವು ಟ್ರಯಾಂಗಲ್ ಮಾಡ್ಕೋಬೋದು, ಡೈಮಂಡ್ ಶೇಪಲ್ಲಿ ಮಾಡ್ಕೋಬೋದು, ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನನಗೆ ಈ ರೀತಿ ಇಷ್ಟ, ಸೊ ನಾನು ಈ ರೀತಿ ಪುಟ್ಟದಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಷ್ಟು ದಿನ ಆದರೂ ಏನೂ ಆಗೋದಿಲ್ಲ. ಟ್ರಿಪ್ಗೆ ಹೋಗ್ಬೇಕಾದ್ರೆ ಇದನ್ನು ಮಾಡ್ಕೊಂಡು ತೊಗೊಳೋದು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಅವರ್ ಸೆಲ್ಫ್.